ಮಳೆ ಬಂದ್ರೆ ಫುಲ್ ಬ್ರೇಕ್ ಹೊಡಿಬೇಕಾದ್ರೆ ಜಾರುತ್ತೆ ಅದು ಆಲ್ಮೋಸ್ಟ್ ಎಲ್ಲ ಡ್ರೈವರ್ಗಳಿಗೂ ಗೊತ್ತಿರುತ್ತೆ. ಕೆಲವು ಕಾರ್ನವರಿಗೆಲ್ಲ ಗೊತ್ತಿರಲ್ಲ. ಚಿಕ್ಕ ಕೆಳಗಡೆ ಒಂದು ಏರ್ ಟ್ಯಾಂಕಿ ಬರುತ್ತೆ, ಅದ್ರಲ್ಲಿ ನೀರ್ ತೆಗಿಬೇಕು. ಅವಾಗೆಲ್ಲ ಹೇಳ್ತಿದ್ರು ಇದು ಯಾರು ಮಾರ ಈ ಸ್ಲೀಪರ್ ಗಾಡಿಯಲ್ಲಿ ಯಾರು ಹೋಗ್ತಾರೆ ಎಲ್ಲ ಕೆಳಗೆ ಇನ್ಸಿಡೆಂಟ್ ಆಗಿದೆ. 13 APM ಬಸ್ ಇತ್ತು ಅಲ್ಲಿ ಅವ್ರದ್ದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗೆ. ಯೂಟ್ಯೂಬ್ ಮದನ್ ಮಣಿಪಾಲ್ ಅವ್ರದ್ದು ಒಂದು ಯೂಟ್ಯೂಬ್ ನಪ್ಪ ನೋಡಿದ ಕೂಡಲೇ ಯಾವ ಗಾಡಿ ಎಲ್ಲೆಲ್ಲ ಹೋಗುತ್ತೆ ಅಂದ್ರೆ ಅಪ್ಪ ಇನ್ಫಾರ್ಮೇಶನ್. ಸರ್ ನಿಮ್ಗೆ ಗುರು ಅಂತ ಯಾರಾದ್ರೂ ಇದ್ದಾರ? ನಮ್ಗೆ ಗುರು ಅಂದ್ರೆ ಫಸ್ಟ್ APM ಅಲ್ಲಿ ಬಾಬಣ್ಣ ಅಂತ ಲಾಸ್ಟ್ ಟೈಮ್ ಲಾಗ್ ಮಾಡಿದ್ರು ಅವ್ರು. ನಮ್ದು ಇದು ರೂಟ್ ಕಂಬದ ಕಾಲ್ತೋಡ್ ಅಂತ, ಆ ರೂಟಿಗೆ ಮಂಗಳೂರಿಂದ ಒಂದೇ ಬಸ್. ನಮ್ದು ಒಳಗಡೆ ಬರ್ಬೇಕಾದ್ರೆ ಗಾಡಿ ಫುಲ್ ಒಂದು 100-110 ಸೀಟು. ಸೋಮವಾರ ಎಲ್ಲ 120 ಸೀಟ್ ಮೇಲೆ ಇರುತ್ತೆ. 3:18 ಬಿಟ್ಟು 5 ಬಸ್ ಅನ್ನು ಸೈಡ್ ಹಾಕೊಂಡು ಹೋಗ್ಬೇಕು. 5 ಬಸ್ ನಾವಾಗ 3:08 ಬಿಟ್ಟು ನಾನು ಇದ್ದೆ. ಅವಾಗೆಲ್ಲ ಪವರ್ ಸ್ಟೇರಿಂಗ್ ಅಂತಿಲ್ಲಲ್ಲ, ಆರ್ಡಿನರಿ ಸ್ಟೇರಿಂಗ್. ಗಾಡಿಗೆ ಹೋಗಿ ಗ್ರೀಸ್ ಹೊಡ್ಬೇಕು, ಮೇನ್ ಆಕ್ಸಲ್, ಕಿಂಗ್ ಪಿನ್ಗೆ, ಜಾಯಿಂಟಿಗೆ ಮತ್ತೆಲ್ಲ ಗ್ರೀಸ್ ಹೊಡಿಬೇಕು. ಅಲ್ಲಿಂದ ಬಾಳೆಗಳು ಕತ್ರಿಯಿಂದ ಅಂಬಾಗಿಲವರೆಗೂ ಒಂಡಗುಂಡಿ ಸೆಕೆಂಡ್ ಗೇರ್ ಥರ್ಡ್ ಗೇರ್ ಹೊಡ್ಕೊಂಡೇ ಬರೋದು ಆ ಮೈನ್ಸ್ ಗಾಡಿ ಒಟ್ಟಿಗೆ. ಬಸ್ಸಿನ ಒಳಗಡೆ ಇವರು ತುಳಸಿಯನ್ನು ಇಟ್ಟಿದ್ದಾರೆ ನೋಡಿ. ತುಳಸಿಗೆ ನಿಜವಾಗ್ಲು ನೀವು ಈ ತರ ನೋಡಿರ್ತೀರಾ? ಗಾಡಿ ನಿಲ್ಲೋದಿಲ್ಲ, ಈಗ ದನ ಹೀಗೆ ಮಾಡ್ತಾರೆ. ನಿಮ್ಗೆ ಆಗಿದೆ? ನಂಗೆ ಇನ್ಸಿಡೆಂಟ್ ಆಗಿದೆ ಸ್ಟಾರ್ಟಿಂಗ್ ಮಳೆ. ನಿಮ್ದು ಅಷ್ಟೇ. ನಿಮ್ಮ ಇನ್ನು ಮುಂದೆ ಒಳ್ಳೆ ಲಾಗ್ ಬರ್ಲಿ ನಿಮ್ದು. ಖಂಡಿತ ಒಳ್ಳೊಳ್ಳೆ ಚಾಲಕರ ಲಾಗ್ ಮಾಡ್ತೇನೆ ಇನ್ನು ಸರ್. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೇನೆ. ನಿಮ್ಮ ಹೆಸರು? ಶಿವಶಂಕರ್. ಓಕೆ, ನಿಮ್ಮ ಊರಲ್ಲಿ ಸರ್? ಮಂಗಳೂರು. ಎಷ್ಟು ವರ್ಷದಿಂದ ನೀವು ಒಂದು ಚಾಲಕನಾಗಿದ್ದೀರಿ? ಒಂದು ಆಯ್ತು 24 ವರ್ಷ ಆಯ್ತು. 24 ವರ್ಷ. ನೀವು ಬಸ್ ಫೀಲ್ಡಿಗೆ ಯಾವ ತರ ಬಂದ್ರಿ? ಏನು ಫಸ್ಟ್ ಕೆಲಸ ಮಾಡಿದ್ರಿ? ಫಸ್ಟಿಗೆ ಕ್ಲೀನರ್ ಕೆಲಸ ಆಗಿ ಬಂದಿದ್ದು. APM ಅಲ್ಲೇ ಫಸ್ಟಿಗೆ ನೀವು ಕ್ಲೀನರ್ ಆಗಿ? ಕ್ಲೀನರ್ APM ಅಲ್ಲೇ. APM ಅಲ್ಲಿ ಕ್ಲೀನರ್ ಆಗಿ ಆಮೇಲೆ ಸುಗಮದಲ್ಲಿ ಒಂದು 7 ವರ್ಷ ಸುಗಮದಲ್ಲಿ ಮಾಡಿದ್ವಿ ಕ್ಲೀನರ್. 7 ವರ್ಷ ಸುಗಮದಲ್ಲಿ. ಓಕೆ. ಆಮೇಲೆ ಬಸ್ ಡ್ರೈವರ್. ಓಕೆ. ಈ ಒಂದು ಫೀಲ್ಡ್ ಯಾವ ತರ ಇದೆ ಇವಾಗ? ಎಕ್ಸ್ಪ್ರೆಸ್ ಡಬಲ್ ರೋಡ್ ಎಲ್ಲ ಆಗಿದ್ಮೇಲೆ ಪರವಾಗಿಲ್ಲ. ಅವಾಗ ಮೊದ್ಲು ಸಿಂಗಲ್ ರೋಡ್ ಇದ್ದಾಗೆಲ್ಲ ಸ್ವಲ್ಪ ಹೆವಿ ಟ್ರಾಫಿಕ್ ಮೊದ್ಲು ಇವಾಗ ತರ ಟ್ರಾಫಿಕ್ ಇರ್ಲಿಲ್ಲ, ಆರಾಮ್. ಇವಾಗ ಟ್ರಾಫಿಕ್ ಜಾಸ್ತಿ ಆಗಿದೆ, ಡಬಲ್ ರೋಡ್ ಆಗಿದೆ. ಸಿಂಗಲ್ ರೋಡ್ ಇದ್ದಾಗ ಆರಾಮ್ಸೆ ಗಾಡಿ ಓಡಬಹುದಿತ್ತು. ಆದ್ರೆ ಇಷ್ಟೆಲ್ಲ ಟ್ರಾಫಿಕ್, ಕಾರ್ಗಳೆಲ್ಲ ಬೈಕ್ ಎಲ್ಲ ಜಾಸ್ತಿ ಇರ್ಲಿಲ್ಲ ಅಲ್ವಾ? ಓಕೆ. ನೀವು ಕ್ಲೀನರ್ ಆಗಿ ನಂತರ ಬಸ್ಸಿಗೆ ಬಂದ್ರಿ. ಯಾವ ಬಸ್ ಅಲ್ಲಿ ಕ್ಲೀನರ್ ಆಗಿದ್ದು? ನಾನು ಫಸ್ಟಿಗೆ ಬಂದಿದ್ದು ಒಂದು 15 ದಿವಸ ಮಂಗಳೂರಲ್ಲಿ ಸಿಟಿ ಬಸ್ ಮರಳಿಯಲ್ಲಿ ಮಾಡಿದೀನಿ. ಮರಳಿ ಸಿಟಿ ಬಸ್ ಅಲ್ಲಿ 15 ದಿವಸ. ಆಮೇಲೆ ಬಂದು ಫಸ್ಟಿಗೆ APM ಎಬ್ರಿ ಮಂಗಳೂರು. ಓಕೆ. ಅದರಲ್ಲಿ 1.5 ವರ್ಷ ಕ್ಲೀನರ್ ಕೆಲಸ ಮಾಡಿದೀನಿ. 1.5 ವರ್ಷ ಫಸ್ಟಿಗೆ ಏನೆಲ್ಲ ಕೆಲಸ ಇತ್ತು ಸರ್ ಅದು? ಅವಾಗೆಲ್ಲ ನಮ್ಗೆ ಗ್ರೀಸ್ ಹೊಡಿಬೇಕು, ವಾರದಲ್ಲಿ 2 ಸರಿ ಗ್ರೀಸ್ ಹೊಡಿಬೇಕು. ನಾವೇ ಗ್ರೀಸ್ ಹೊಡಿಬೇಕು ಗಾಡಿಗೆ. ಗನ್ ಹಿಡ್ಕೊಂಡು, ಚಿಕ್ಕ ಗನ್ ಇದೆ, ಗನ್ ಹಿಡ್ಕೊಂಡು ಗ್ರೀಸ್ ಹೊಡಿಬೇಕು. ಆಮೇಲೆ ಏರ್ ಟ್ಯಾಂಕ್ ಎಲ್ಲ ಇವಾಗೆಲ್ಲ ಏರ್ ಟ್ಯಾಂಕ್ ಎಲ್ಲ ನೀರ್ ತೆಗಿಬೇಕಂತೇನಿಲ್ಲ. ಚಿಕ್ಕ ಕೆಳಗಡೆ ಒಂದು ಏರ್ ಟ್ಯಾಂಕಿ ಬರುತ್ತೆ, ಅದ್ರಲ್ಲಿ ನೀರ್ ತೆಗಿಬೇಕು. ಅದು ಏರ್ ಟ್ಯಾಂಕಿ ಬರುತ್ತೆ ಬಸ್ ಅಡಿಗೆ, ಚೆಸ್ ಅಡಿಗೆ ಹೋಗಿ ನಾವು ಗ್ರೀಸ್ ಅಲ್ಲಿ ಹೋಗುವಾಗ 1-2 ದಿವಸಕ್ಕೊಂದ್ಸಲ ನೀರ್ ತೆಗಿಬೇಕು. ಅದ್ರಲ್ಲಿ ಆಯಿಲ್ ಪಸೆ ಬಂದಿರುತ್ತೆ ಅದ್ರಲ್ಲಿ. ಅದಾಗ ಬ್ರೇಕ್ ಜಾರುತ್ತೆ ಅವಾಗ. ಅದು ತೆಗಿಲಿಲ್ಲ ಅಂತ ಹೇಳಿದ್ರೆ ಕೆಲವು ಬ್ರೇಕ್ ಎಲ್ಲ ಜಾರುತ್ತೆ. ಅದೆಲ್ಲ ನೀವು ಕೆಲಸ? ಅದ್ ನಮ್ ಗಾಡಿ ಕ್ಲೀನರ್ ಕೆಲಸ ಮಾಡಿ ಅವಾಗ. ಮತ್ತೆ ಈ ಬಸ್ ಕರೆಯುವುದೆಲ್ಲ ನೀವೇ? ಅವಾಗ ನಾವಂದ್ರೆ ಬೆಳಿಗ್ಗೆ ಒಂದು 2 ಟ್ರಿಪ್ ಬೆಳಿಗ್ಗೆ ಬಂದ್ರೆ ಮತ್ತೆ ಸಂಜೆ ಒಂದು ಟ್ರಿಪ್ಗೆ ಬರ್ತಿದ್ವಿ. ಒಂದೊಂದು ಟ್ರಿಪ್ ಜಾಸ್ತಿ ಕೆಲಸ ಇದ್ರೆ ಇಳಿತಿದ್ವಿ. ನಂತರ ಸ್ಲೀಪರ್ ಬಸ್ ಎಲ್ಲ ಇದ್ರ? ನಾವು ಸುಗಮದಲ್ಲಿ ಅದೇ ಸ್ಲೀಪರ್. ಅವಾಗ ಸ್ಲೀಪರ್ ಬಸ್ ಇರ್ಲಿಲ್ಲ. ನಾವು ಕ್ಲೀನರ್ ಆಗಿದ್ದಾಗ ಅದೇ 34 ಸೀಟರ್ ಗಾಡಿ ಮಾತ್ರ, ಸೀಟರ್ ಗಾಡಿ. ಅವಾಗ ನಮ್ದು ಇಲ್ಲ, ಫಸ್ಟ್ ಶ್ರೀಧರ್ ಗಾಂಬಾದವ್ರದ್ದು ಒಂದು ಸ್ಲೀಪರ್ ಗಾಡಿ ಬಂದಿದೆ.
ಫಸ್ಟ್ ಗೆ ಬಂದದ್ದು ಶ್ರೀದುರ್ಗಾಂಬ. ಓ ಶ್ರೀದುರ್ಗಾಂಬ, ಫಸ್ಟ್ ಗೆ ಬಂದದಾಗಾದ್ರೆ ಶ್ರೀದುರ್ಗ. ಶ್ರೀದುರ್ಗಾಂಬ ಸ್ಲೀಪರ್ ಗಾಡಿ ಓ ಅಲ್ವಾ. ಫಸ್ಟ್ ಸ್ಟಾರ್ಟಿಂಗ್. ಓಕೆ. ಅವಾಗೆಲ್ಲ ಹೇಳ್ತಿದ್ರು ಇದು ಯಾರು ಮಾರ ಈ ಸ್ಲೀಪರ್ ಗಾಡಿಯಲ್ಲಿ ಯಾರು ಹೋಗ್ತಾರೆ, ಹಾ ಎಲ್ಲ ಕೆಳಗೆ ಬೀಳ್ತದೆ. ಇನ್ಸಿಡೆಂಟ್ ಆಗಿದೆ ಅವಾಗ. ಅಂದ್ರೆ ಹೌದಾ ಅವಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾರೋ ಹೇಳ್ತಿದ್ರು ನಾವು ಕ್ಲೀನರ್ ಆಗಿ ಯಾರ ಬಿದ್ದಿದ್ರು, ಇದು ಮೇಲೆ ಕೋಚಿಂದ ಬಿದ್ದಿದ್ರು ಹೌದಾ. ಹೇಳಿದ್ರು. ಅಂದ್ರೆ ಫಸ್ಟ್ ಅಲ್ಲ ಅವಾಗ ಸ್ಟಾರ್ಟಿಂಗ್ ಯಾರು ಗೊತ್ತಿಲ್ಲಲ್ಲ. ಹಾ. ಅದೇ ಅವಾಗೆಲ್ಲ ಗಾಡಿಗಳು ಇಷ್ಟು ಗಾಡಿ ಇರ್ಲಿಲ್ಲ. ನಮ್ದೆ ಸುಗಮದು ಒಂದು ಎಬ್ರಿಯಿಂದ 2 ಗಾಡಿ, ಎಬ್ರಿಯಿಂದ 2, ಒಟ್ಟು ಟೋಟಲ್ 13 ಗಾಡಿ ಇದಿತ್ತು ಸುಗಮ. ಒಂದು 13 ಹೋಗುದು 13 ಬರೋದು, ಅಂದ್ರೆ ಎಲ್ಲ ನಮ್ದು APM 13 ಗಾಡಿ ಇದೆ ಒಂದ್ ಟೈಮ್ ಅಲ್ಲಿ. ಕಾರವಾರ, ಕೈಗಾ, ಆಮೇಲೆ ಇದು ಬೆಳಗಾಮು ಎಲ್ಲ ರೌಂಡ್ ಟ್ರಿಪ್. ಅದು ನಿಶ್ಚಿತ ಮತ್ತೆ APM. ಅದು ಹೇಗೆ ರೌಂಡ್ ಟ್ರಿಪ್ ಅದು? ಅದು ಮೂಡುಬಿದ್ರೆಯಿಂದ ಬಿಟ್ಟು ಬೆಳಗಾಮಿಂದ ಬೆಂಗಳೂರಿಂದ ರಿಟರ್ನ್ ಮೂಡುಬಿದ್ರೆ ರೌಂಡ್ ಟ್ರಿಪ್. 4 ದಿವಸಕ್ಕೆ ಒಂದ್ಸರಿ ಊರಿಗೆ ಬರೋದು. ಅದು ಕೈಗ ಬಸ್ ಹಾಗೆ. ಕಾರವಾರ ಕೈಗಾ ಇದೆಯಲ್ಲ ಸರ್, ಅದು ಕೈಗ ಅಂತ ಹೇಳಿದ್ರೆ ಏನದು? ಕೈಗಾ ಅಂದ್ರೆ ಅದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಅದು ಇದು ನಮ್ದು ನ್ಯೂಕ್ಲಿಯರ್ ಇದೆಯಲ್ಲ, ಅದು ಪವರ್ ಪ್ಲಾಂಟ್. ಅದರಲ್ಲಿ ನಮ್ದು ಸುಗಮದು ಕದ್ರಾ ಡ್ಯಾಮ್ ಇದೆ, ಅದ್ರ ಪಕ್ಕದಲ್ಲಿ. ಯಾವ್ದು ಜಲವಿದ್ಯುತ್ ಸ್ಥಾವರ ಡ್ಯಾಮ್, ಅದ್ರದ್ದು ಕದ್ರಾ ಡ್ಯಾಮ್ ಅಂತ ಬರುದು. ಅದು 13 ದೊಡ್ಡ ಡ್ಯಾಮ್. ಅದು ಅಲ್ಲಿ ಒಂದು 2.5 ವರ್ಷ ನಾವು ನಮ್ದೇ ಬಸ್ ಇತ್ತು. ಒಂದು 13 APM ಬಸ್ ಇತ್ತು ಅಲ್ಲಿ. ಅವ್ರದ್ದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗೆ ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ಒಂದು 3 ವರ್ಷಕ್ಕೆ ಒಂದ್ಸರಿ ಟೆಂಡರ್. ಅದು ನಮ್ದು 13 ಗಾಡಿ ದೊಡ್ಡ ಗಾಡಿ, ಒಂದು 8-9 ಗಾಡಿ ದೊಡ್ಡ ಗಾಡಿ, ಮತ್ತೊಂದು 2 ಗಾಡಿ ಚಿಕ್ಕ ಗಾಡಿ 1109 ಗಾಡಿ. ಅಲ್ಲಿ ಒಂದು 2.5 ವರ್ಷ ಮಾಡಿದ್ದೀನಿ ನಾನು ಕಂಟಿನ್ಯೂ. ವಾರದಲ್ಲಿ 3 ಸರಿ ಮಣಿಪಾಲದಿಂದ ಕದ್ರಾದಿಂದ ಮಣಿಪಾಲ ಬರ್ತಾ ಇದೆ. ಬೆಳಿಗ್ಗೆ 4 ಗಂಟೆ ಬಿಡುದು ಅಲ್ಲಿಂದ 9:30 10 ಗಂಟೆಗೆ ರೀಚಿಂಗ್. ಅವಾಗ ಸಿಂಗಲ್ ರೋಡ್ ಅಲ್ಲಿಂದ ಅಪ್ ಟು ಕೈಗಾದಿಂದ ಇಲ್ಲಿವರೆಗೂ ಮಣಿಪಾಲ ಅಂಬಾಗಿಲವರೆಗೂ ಸಿಂಗಲ್ ರೋಡ್. ಅವಾಗ ಅಷ್ಟು ಒಟ್ಟು ಅವಾಗೆಲ್ಲ ಮೈನ್ಸ್ ಇದಿತ್ತು ಫುಲ್. ಅಲ್ಲಿಂದ ಬಾಳೆಗಳು ಕತ್ರೆಯಿಂದ ಅಂಬಾಗಿಲವರೆಗೂ ಒಡ್ಡಗುಂಡಿ, ಸೆಕೆಂಡ್ ಗೇರ್ 3rd ಗೇರ್ ಹೊಡ್ಕೊಂಡೇ ಬರುದು ಆ ಮೈನ್ಸ್ ಗಾಡಿ ಒಟ್ಟಿಗೆ. ಸಿಕ್ಕಾಪಟ್ಟೆ ಟ್ರಾಫಿಕ್, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್. ಇಂದು ಅರಬೈಲ್ ಘಾಟಿಯಲ್ಲೆಲ್ಲ ಎಷ್ಟು ಲಾರಿ ಉದ್ದಿದೆ ಅಂತ ಹೇಳ ಅಲ್ಲಿ. ಬೆಂಕಿ ಟೈರ್ ಎಲ್ಲ ಹೀಟ್ ಆಗಿ ತುಂಬಾ ಗಾಡಿ ಸಿಕ್ಕಾಪಟ್ಟೆ ಮೈನ್ಸ್ ಇದಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ ಫುಲ್ ರೋಡ್ ಎಲ್ಲ ಎಂತ ಇರ್ಲಿಲ್ಲ, ಸಿಂಗಲ್ ರೋಡ್ ಅಲ್ಲ, ಹೊಡ್ಕೊಂಡ್ ಬರ್ತಾ ಇದ್ವಿ. ಅದು ಎಷ್ಟು ವರ್ಷ ಮಾಡಿದ್ರಿ? ನಾನೊಂದು 2.5 ವರ್ಷ ಅಲ್ಲಿದ್ದೆ. ಎಲ್ಲಿ ನಾವು ಫಸ್ಟಿಗೆ 7 ವರ್ಷ ಕ್ಲೀನರ್ ಕೆಲಸ ಮಾಡಿ ಒಂದು 2-6 ತಿಂಗಳು ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಒಂದು ಟ್ರಕ್ ಅಲ್ಲಿದ್ದೆ. ಅಲ್ಲಿಂದ ಬಂದ್ಬಿಟ್ಟು ನಮ್ಮ ಒಬ್ಬ ರವಿ ಅಂತ ಒಬ್ರು ಇದ್ರು, ಅವರು ನಮ್ಮ ಬೈಲೂರಿನವರು. ಅವರು ಕರೆದು ಅಲ್ಲಿ ಆಗಿದೆ ಇಲ್ಲಿ ನಮ್ಮ ಕಾರವಾರದಲ್ಲಿ ಒಂದು 2.5 ವರ್ಷ ಮಾಡಿದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ಒಂಥರ ಹಿಂಸೆ ಆಗಿತ್ತು, ಯಾಕಾದ್ರೆ ಬಂದೆ ಅಲ್ಲೆಲ್ಲ ಕೊಂಕಣಿ ಭಾಷೆ ಮಾತಾಡೋದ, ನಮ್ಗೆ ಅಷ್ಟು ಇದಿರ್ಲಿಲ್ಲ. ಮತ್ತೆಲ್ಲ ಸೆಟ್ ಆಯ್ತು. ಮತ್ತೆ ಹೋಗ್ತಾ ಹೋಗ್ತಾ ಕರೆಕ್ಟ್ ಆಯ್ತು. ಆಮೇಲೆ ಅಲ್ಲಿಂದ ಬಂದು APM ಗೆ ಫ್ರೀ ಎಂಟ್ರಿ. ಸರ್, ಇದು ಬಸ್ ಎಲ್ಲಿಂದ ಹೊರಡುತ್ತದೆ? ಇದೀಗ ಸ್ಟಾರ್ಟಿಂಗ್ ಬೆಳಿಗ್ಗೆ 6:20 ಕೊಲ್ಲೂರಿಂದ ಬಿಡುತ್ತೆ. 6:20 ಬಿಟ್ರೆ ಕೊಲ್ಲೂರು ನಮ್ದು ಇದು ರೂಟ್ ಕಂಬದ ಕಾಲ್ತೋಡ್ ಅಂತ. ಆ ರೂಟಿಗೆ ಮಂಗಳೂರಿಂದ ಒಂದೇ ಬಸ್. ಮಂಗಳೂರಿಗೆ ಒಂದೇ ಬಸ್. ಮಧುರ ಗಾಡಿ ಒಂದು, ನಮ್ದು ಒಂದು ಪ್ರೈವೇಟ್ ಗಾಡಿ. ಅದ ಮಧುರ ಗಾಡಿ ಉಡುಪಿಗೆ, ನಮ್ದು ಮಂಗಳೂರಿಗೆ ಕಾಲ್ತೋಡ್ ಲೈನ್ ಅಲ್ಲಿ ನಮ್ದು ಒಂದೇ ಬಸ್. ಮಂಗಳೂರಿಗೆ ಬಂದು ಮಂಗಳೂರಿಂದ ಕಟೀಲು. ಹಾಗಾದ್ರೆ ಒಂದು ಕಟೀಲು ದೇವಸ್ಥಾನಕ್ಕೆ ಹೋಗುವವರೆಗೆ ಇದು ಬಸ್ ಇದೆ. ಕಟೀಲು ಹೋಗಿ ರಿಟರ್ನ್ ಅಲ್ಲಿ ಒಂದು 1/2 hour ಇದೆ. ಅಲ್ಲಿಂದ ರಿಟರ್ನ್ ಮಂಗಳೂರು ಬಂದ್ರೆ ಟೈಮ್ ಇಲ್ಲ, ಬಿಡುದೆ ಅಲ್ಲಿ ಒಂದು 5 ನಿಮಿಷ ಇರುತ್ತೆ. ಎಲ್ಲರೂ ಸಿಟಿ ಒಳಗೆ ಬ್ಲಾಕ್ ಆದ್ರೆ ಅದು. ಹಾಗಾದ್ರೆ ಇದು ಸೂಪರ್ ಫಾಸ್ಟ್ ಗಾಡಿ. ಅದು ಸೂಪರ್ ಫಾಸ್ಟ್ ಇದಿತ್ತು ಒಂದು ಮೊದ್ಲು ಸಿಂಗಲ್ ರೋಡ್ ಇದ್ದಾಗ. ಒರಿಜಿನಲ್ ಟೈಮಿಂಗ್ ಇದು 3:18 ಬಿಟ್ಟು ಉಡುಪಿಯಲ್ಲಿ 4:52 ಬಿಡ್ಲಿಕ್ಕೆ. ಅದು ಅವಾಗ ಭಾರತೀಯ ಭಾರತೀಯ ಗಾಡಿ ಓಡಿಸಿತ್ತು. ಅವಾಗ 3:18 ಬಿಟ್ಟು 5 ಬಸ್ ಅನ್ನು ಸೈಡ್ ಹಾಕೊಂಡು ಹೋಗ್ಬೇಕು. 5 ಬಸ್ ನಾವಾಗ 3:08 ಬಿಟ್ಟು ನಾನು ಇದ್ದೆ ನಮ್ದು ಮಂಗಳೂರು ಹಾಲ್ಟ್ ಅಲ್ಲಿ ಗಾಡಿ. ಅವಾಗ ನಮ್ದು ಮಂಗಳೂರು ಕೊಲ್ಲೂರು. ಅವಾಗ ಅದ್ರಲ್ಲಿ 1 ವರ್ಷ ಇದ್ದೆ ನಮ್ದೆ. ಆಮೇಲೆ ಪರ್ಮಿಟ್ ಸ್ಟೇ ಆಗಿ ಅದು ಇದಾಯ್ತು. 5 ಬಸ್ ಸೈಡ್ 5-6 ಗಾಡಿ ಸೈಡ್. ನಂದು 3:08 ಬಿಟ್ಟ ಗಾಡಿನ 3:18 ಬಿಟ್ಟ ಗಾಡಿ ಸೈಡ್ ಹೊಡೆದು ಒಂದು ಉದ್ಯಾವರ ಇಲ್ಲ ಕಿನ್ನಿಮುಲ್ಕಿ ತಾಲೂಕು ಆಫೀಸಲ್ಲಿ ಸೈಡ್ ಹೊಡ್ಕೊಂಡು ಹೋಗ್ತಾರೆ. ಇನ್ ಕೇಸ್ ಸೈಡ್ ಹೊಡಿಲಿಲ್ಲ ಉಡುಪಿ ಸ್ಟ್ಯಾಂಡ್ ಇಲ್ಲ. ಆಲ್ಮೋಸ್ಟ್ ಒಂದೊಂದ್ಸರಿ ಸಿಗುದಿಲ್ಲ ಉಡುಪಿ ಸ್ಟ್ಯಾಂಡ್ ಎಲ್ಲ ಬ್ಲಾಕ್ ಆದ್ರೆ. ಅವ್ರು ಅಲ್ಲಿ ಅಪ್ ಟು ಕುಂದಾಪುರವರೆಗೆ ಖಾಲಿ ಹೋಗ್ಬೇಕು.
ಓ, ಆತರ ಆ ತರ ಎಲ್ಲ ಆಗ್ತದೆ. ಇದೆ ಅಂತ ಕೆಲವು SNDP ಅವ್ರದ್ದೆಲ್ಲ ಕೆಲವು ಬಸ್ ಎಲ್ಲ ಪರ್ಮಿಟ್ ಅವಾಗ ಸಿಂಗಲ್ ರೋಡ್ ಇದ್ದಾಗ SRKT ಪರ್ಮಿಟ್, SNDP ಪರ್ಮಿಟ್ ಓಕೆ ಅವ್ರದ್ದೆಲ್ಲ ಮೊದ್ಲಿಂದಾನು ಟೈಮಿಂಗ್ ಇಲ್ಲದೆ ಬಸ್ಗಳೆಲ್ಲ. ಅಲ್ವಾ? ಹ್ಮ್. ಒಂಥರ ನಮ್ಮ ಉಡುಪಿ ಅದು ಇವಾಗ ಡಬಲ್ ರೋಡ್ ಆದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಯಾರಾದ್ರು. ಆ, ಇವಾಗ ಯಾರು ಬೇಕಾದ್ರೆ ಕೆಲವರು ಎಷ್ಟೋ ಜನ ಇದ್ದಾರೆ ಕಾರ್ ಓಡಿಸ್ತಾರೆ. ಅದೇ ಸಾಧಾರಣ ಸ್ಟಡಿ ಆದ ಸ್ವಲ್ಪ ಕೂಡ study ಆದ್ಮೇಲೆ ನಮ್ಮ ಬಸ್ಸಿಗೆ ಕೂರ್ಬೋದು. ಬಂದ್ಬಿಡ್ತಾರೆ. ಆ, ಮುಂಚೆ ಎಲ್ಲ ಹಾಗೆ ಅಲ್ಲ. ಹಾಗಲ್ಲ, ಆದ್ರೆ ಇವಾಗ ಎಕ್ಸ್ಟೆಂಟ್ ಎಲ್ಲ ಕಮ್ಮಿ ಇವಾಗ. ಓಕೆ ಮೊದ್ಲೆಲ್ಲ ಸಿಂಗಲ್ ರೋಡ್ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು 5-6 ಆಕ್ಸಿಡೆಂಟ್ ಆಗುದೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮಳೆಗೆ. ಓಕೆ ಸರ್, ನಿಮ್ಗೆ ಗುರು ಅಂತ ಯಾರಾದ್ರೂ ಇದ್ದಾರಾ? ನಮ್ಗೆ ಗುರು ಅಂದ್ರೆ ಫಸ್ಟ್ APM ಅಲ್ಲಿ ಬಾಬಣ್ಣ ಅಂತ ಓಹ್. ಲಾಸ್ಟ್ ಟೈಮ್ ಲಾಗ್ ಮಾಡಿದ್ರು ಹೌದು. ಅವ್ರು. ಹಾ. ಅದು ಸಾಧಾರಣ ನಾವು ಶಾಲೆ ಬಿಟ್ಟು ಸ್ಕೂಲ್ ಬಿಟ್ಟು 97 ಇದು. ಓಕೆ 97 ಅಲ್ಲಿ ನಾನು ಇದೆ ಮಂಗಳೂರಲ್ಲಿ. ನಮ್ಮ ಮಂಗಳೂರಿಂದ ಈ ಕಡೆ ಕ್ಲೀನರ್ ಕೆಲಸ ಮಾಡ್ಬೇಕಂತ ಫಸ್ಟ್ ಬಂದಾಗ APM ಅವಾಗ ಬಾಬಣ್ಣ ಬಾಬಣ್ಣ ಎಲ್ಲ ನಿಮ್ಗೆ ಹೇಳಿದ್ರು. ಹೀಗೆ ಬಾ ಸಂಜೆ ಅಂದ್ರೆ ಒಂದು ನಾವೆಲ್ಲ ಅವಾಗ ಸ್ಟಾರ್ಟ್ ನಮ್ಗೆಲ್ಲ ಎಂತ ಗೊತ್ತಿಲ್ಲ. ಸಾಧಾರಣ ಒಂದು ಸ್ಟಾರ್ಟಿಂಗ್ ಕೆಲಸ ಕಲ್ತಿದ್ವಿ. ಅಡಿಗೆಲ್ಲ ಇಲ್ಲಿ ಮಂಗಳೂರು ಸಿಟಿ ಬಸ್ ಅಲ್ಲೆಲ್ಲ ಕೆಲಸ ಮಾಡಿದ್ವಲ್ಲ, ಸ್ವಲ್ಪ ಕೆಲಸ ಎಲ್ಲ ಗೊತ್ತಿತ್ತು. ಸ್ವಲ್ಪ ಗೊತ್ತು. ಏನೆಲ್ಲ ಹೇಳ್ತಾ ಇದ್ರು ಸರ್ ಅವ್ರು ನಿಮ್ಗೆ? ಅದು ನಮ್ಗೆ ಯಾವಾಗ ಅಂತ ಒಂದು ಗ್ರೀಸ್ ಹೊಡ್ಲಿಕ್ಕೆ ಅವಾಗೆಲ್ಲ ಪವರ್ ಸ್ಟೇರಿಂಗ್ ಅಂತಿಲ್ಲಲ್ಲ, ಆರ್ಡಿನರಿ ಸ್ಟೇರಿಂಗ್. ಗಾಡಿಗೆ ಹೋಗಿ ಗ್ರೀಸ್ ಹೊಡ್ಬೇಕು, ಮೇನ್ ಆಕ್ಸಲ್, ಕಿಂಗ್ ಪಿನ್ಗೆ, ಜಾಯಿಂಟಿಗೆ ಮತ್ತೆಲ್ಲ ಗ್ರೀಸ್ ಹೊಡಿಬೇಕು ಅವಾಗ. ಅದು ಅವಾಗೆಲ್ಲ ಸಿಕ್ಕಾಪಟ್ಟೆ. ಇವ್ರು ನಮ್ಗೆ ಇಲ್ಲಿವರೆಗೆ ಯಾರು ಮಹೇಶ್ ಅಂತ ಒಬ್ಬ ಗುರು ಇದ್ರು ನಮ್ಗೆ. ಆಮೇಲೆ ಮಹೇಶ್ ಅಂತ ಅವರು ಪರ್ಮನೆಂಟ್ ಡ್ರೈವರ್ ಅವರು. ಓಕೆ ಅವರೊಟ್ಟಿಗೆ ಒಂದು 1.5 ವರ್ಷ ಎಬ್ರಿ ಮಂಗಳೂರಲ್ಲಿ ಡ್ಯೂಟಿ ಮಾಡಿದ್ರು. ನಮ್ಮ ಬಾಬಣ್ಣನ ಬಗ್ಗೆ ಹೇಳಲೇಬೇಕು, ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಚಾಲಕ ಒಳ್ಳೆಯದು ಅಲ್ವಾ? ಹೇಗೆ ಅವರು ಡ್ರೈವಿಂಗ್ ಮಾಡ್ತಿದ್ರು ಸರ್ ಆ ಟೈಮ್? ಅವರು ಅವಾಗ್ಲೇ ಸಿಕ್ಕಾಪಟ್ಟೆ ಪಾರ್ಟಿ ಅಲ್ವಾ? ಸಿಂಗಲ್ ರೋಡ್ ಅಲ್ಲ ಹೊಡಿತಾ ಇದ್ದಾರೆ, ಸಾಕತ್ ಹೊಡಿತಾ ಇದ್ರು. ಅದೇ ಮಹೇಶ್ ಅಂತಾರೆ, ಮಹೇಶ್ ಅಂತ. ಓಕೆ ಅವರು ಸಿಕ್ಕಾಪಟ್ಟೆ ಅವರ್ ಸಹ ಹಾಗೆ, ಅವರು ಇವಕ್ಕಿಂತ ಜಾಸ್ತಿ. ಅವ್ರು ಹೆಂಗಿದ್ರು ಅವಾಗ, ಹೆಂಗಿದ್ರು? ಒಳ್ಳೆ ಡ್ರೈವರು. BP ಸ್ವಲ್ಪ ಸಿಕ್ಕಾಪಟ್ಟೆ. ಅವರೊಟ್ಟಿಗೆ ಯಾರು ಡ್ಯೂಟಿ ಮಾಡಲ್ಲ, ಅವರೊಟ್ಟಿಗೆ ಡ್ಯೂಟಿ ಯಾರು ಮಾಡಲ್ಲ ಅವರು. ಓಕೆ ಅಂದ್ರೆ ನಾನಾದ್ರೂ 1.5 ವರ್ಷ ಡ್ಯೂಟಿ ಮಾಡಿದ್ದೀನಿ. ಹೌದಾ? ಅಂದ್ರೆ ಅಷ್ಟು ಸಹ ಬಿಸಿ BP. ಆಮೇಲೆ 1.5 ವರ್ಷ ಡ್ಯೂಟಿ ಮಾಡಿದ್ಮೇಲೆ ನಮ್ಗೆ ಸುಗಮಕ್ಕೆ ಹೋಗ್ಲಿಕ್ಕೆ ಹೇಳಿದ್ರು. ನೀವು ಫಸ್ಟಿಗೆ ಗಾಡಿ ಕೂತಾಗ ನಿಮ್ಮ ಅನುಭವ ಹೇಗಿತ್ತು ಸರ್? ನಮ್ಗೆ ನಾನಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಡ್ರೈವರ್ ಆಗಿ ಒಂದು ಬೆಂಗಳೂರು ಹೋದ. ಸುಗಮದಲ್ಲಿ ಕ್ಲೀನರ್ ಕೆಲಸ. ಫಸ್ಟಿಗೆ ಹಾಗಾದ್ರೆ ಸ್ಲೀಪರ್ ಬಸ್ ಮಾಡಿದ? ಅಲ್ಲಲ್ಲ, ಸುಗಮದಲ್ಲಿ ಆರ್ಡಿನರಿ ಗಾಡಿ, ಸೀಟರ್ ಗಾಡಿಯಲ್ಲಿ ಕ್ಲೀನರ್ ಕೆಲಸ ಎಲ್ಲ ಬಿಟ್ಟಾದ್ಮೇಲೆ ಒಂದು 6-7 ವರ್ಷ ಕ್ಲೀನರ್ ಕೆಲಸ ಬಿಟ್ಟಾದ್ಮೇಲೆ ಸ್ಟಾರ್ಟಿಂಗ್ ಬೆಂಗಳೂರು ಹೋದೆ. ಬೆಂಗಳೂರಲ್ಲಿ ಒಂದು 6-7 ತಿಂಗಳು ಲಾರಿಯಲ್ಲಿ ಇದ್ದೆ. ಅದು ಆ ಕಡೆ ಧರ್ಮಪುರಿ, ಕೃಷ್ಣಗಿರಿ, ಇದು ವೇಲೂರೆಲ್ಲ ಹೋಗ್ತೀವಿ. ಬೆಂಗಳೂರು ಕಾಟನ್ ಬಾಕ್ಸ್ ತಗೊಂಡು ಅಲ್ಲಿ ಒಂದು 7 ವರ್ಷ, ಒಂದು 6-7 ತಿಂಗಳು ಮಾಡಿದೀನಿ. ಆಮೇಲೆ ತಿರ್ಗಾ ಅದೇ ಕೈಗೆ ಬಂದಿದ್ವಿ. ಹಾಗಾದ್ರೆ ನೀವು ಫಸ್ಟ್ ಕೈಗಾಗೆ ಬಂದದ್ದು? ಫಸ್ಟ್ ಕೈಗಾಗೆ ಬಂದದ್ದು? ಚಾಲಕನಾಗಿ ಕೈಗಾಗೆ ಕೈಗಾದಲ್ಲಿ ಅದೇ 2 ವರ್ಷ ಹೊರಟು. ಆವಾಗ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್. ಇದು ನಿಮ್ದು ಮೈನ್ಸ್ ಗಾಡಿಗಳು ಹೈಯೆಸ್ಟ್ ಇತ್ತು. ತುಂಬಾ ಗಾಡಿ. ಇವಾಗ ಡ್ರೈವ್ ನೋಡಿದ್ರೆ ಯಾರು ಅಷ್ಟೊಂದು ಇದಿಲ್ಲ, ಮುಂಚೆ ತರ ಅಲ್ಲ. ಮುಂಚೆ 100 ರೂಪಾಯಿ ಬೆಟರ್ ಇದೆ. ಓಕೆ ಸರ್, ನಿಮ್ಗೆ ಉಡುಪಿಯಿಂದ ಮಂಗಳೂರಿಗೆ ಬರ್ಬೇಕಾದ್ರೆ, ಮಂಗಳೂರಿನಿಂದ ಕೊಲ್ಲೂರಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಟಫ್ ಅಂತ ಆಗುವಂತ ಪ್ಲೇಸ್ ಯಾವುದು? ಅಂದ್ರೆ ಕಿರಿಕಿರಿ ನಮ್ಗೆ ಇವಾಗ ಅಂದ್ರೆ ಮಳೆ ಬಂದ್ರೆ ಮಂಗಳೂರಿಂದ ಸ್ವಲ್ಪ ಉಡುಪಿ ಬರ್ಬೇಕಾದ್ರೆ ಸುರತ್ಕಲ್ಲಿಂದ ಈ ಕಡೆ, ಸುರತ್ಕಲ್ ಈಗ ಮಳೆ ಬಂದ್ರೆ ಮಂಗಳೂರಿಂದ ಕೊಲ್ಲೂರಿಂದ ಉಡುಪಿಯಿಂದ ಈ ಕಡೆ ಮಂಗಳೂರು ಬರೋ ಸುರತ್ಕಲ್ ಈ ಕಡೆ ಸ್ವಲ್ಪ ರೋಡ್ ನೈಸ್ ಇದೆ. ಅದು ನೈಸ್ ಅಂದ್ರೆ ಈ ಮಳೆ ಬಂದ್ರೆ ಫುಲ್ ಬ್ರೇಕ್ ಹೊಡಿಬೇಕಾದ್ರೆ ಜಾರುತ್ತೆ. ಅದು ಆಲ್ಮೋಸ್ಟ್ ಎಲ್ಲ ಡ್ರೈವರ್ಗಳಿಗೂ ಗೊತ್ತಿರುತ್ತೆ, ಕೆಲವು ಕಾರ್ನವರಿಗೆಲ್ಲ ಗೊತ್ತಿರಲ್ಲ. ಅದಂದ್ರೆ ನಿಮ್ದು ರೋಡ್ ಗ್ಲಾಸ್ ತರಾನೇ ಇದೆ. ಮಳೆ ಬಂದ್ರೆ ಬ್ರೇಕ್ ಹೊಡಿಬೇಕಾದ್ರೆ ನಿಮ್ದು ಗೇರ್ ಹೊಡೆದೇ ಬ್ರೇಕ್ ಹೊಡಿಬೇಕು, ಇಲ್ಲ ಬ್ರೇಕ್ ಹೊಡ್ ಸಡನ್ ನೀವು ಒಂದು ಪಚಕ್ ಅಂತ ಬ್ರೇಕ್ ಹೊಡೆದ್ರೆ ಗಾಡಿ ನಿಲ್ಲೋದಿಲ್ಲ. ಈಗ ದನ ಹೀಗೆ ಮಾಡ್ತಾರೆ. ನಮ್ಗೆ ಇನ್ಸಿಡೆಂಟ್ ಆಗಿದೆ ಸ್ಟಾರ್ಟಿಂಗ್ ಮಳೆಗೆ. ಅದು ಬ್ರೇಕ್ ಹೊಡಿಬೇಕಾದ್ರೆ ಎಲ್ಲಿ ನಮ್ದು ರೈಲ್ವೆ ಗೇಟ್, ರೈಲ್ವೆ ಗೇಟ್ ಅಲ್ಲಿ ಬ್ರೇಕ್ ಹೊಡಿತೆ ಗಾಡಿ ಎಲ್ಲಿ ಫಸ್ಟ್ ಕಾರ್ನವರಿಗೆ ಸ್ವಲ್ಪ ಜಸ್ಟ್ ಒಂದು ಅರ್ಧ ಫೀಟ್ ಅಷ್ಟು ಟಚ್ ಆಗಿ. ನಾವು ಅಂದ್ರೆ ಯಾವತ್ತು ಯಾರಾದ್ರೂ ಅಷ್ಟೇ ಡ್ರೈವರ್ ಆಲ್ಮೋಸ್ಟ್ ಗೊತ್ತಿರುತ್ತೆ, ಗ್ಯಾಪ್ ಇಟ್ಕೊಂಡು ಓಡಿಸಿದ್ರೆ ಸ್ವಲ್ಪ ಸೇಫ್ಟಿ ಇರುತ್ತೆ. ಸೇಫ್ಟಿ ಅಲ್ವಾ?
ಓಕೆ, ಹಾಗಾದ್ರೆ ಇದೊಂದು ಇನ್ಫಾರ್ಮೇಶನ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿರುತ್ತೆ, ನಮ್ಮ ಆದ್ರೆ ಬಸ್ ಡ್ರೈವರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಕಾರ್ನವರಿಗೆಲ್ಲ ಗೊತ್ತಿರಲ್ಲ, ಬೈಕ್ ಗೊತ್ತಿರೋದಿಲ್ಲ. ಎಸ್ ವೀಕ್ಷಕರೇ, ಈ ಒಂದು ಲಾಗ್ ನೋಡುವವರು ಗಮನಿಸಿ. ಯಾಕೆ ಹೇಳಿದ್ರೆ ನಮ್ಮ ಅಣ್ಣ ಹೇಳಿದಾಗೆ, ಎಲ್ಲಿಂದ ಸರ್ ಅದು ಸುರತ್ಕಲ್ಲಿಂದ. ಸುರತ್ಕಲ್ ಎಲ್ಲಿಂದ? ಕೂಳೂರು ಸುರತ್ಕಲ್ ಎಲ್ಲಿಂದ ಕರೆಕ್ಟ್? ಸುರತ್ಕಲ್ ಆ ಕಡೆಯಿಂದ ನಿಮ್ದು ಗೋವಿಂದಾಸ್ ಪಾಸ್ ಆದ್ಮೇಲೆ ಅಲ್ಲಿಂದ ಆಲ್ಮೋಸ್ಟ್ ನಿಮ್ಗೆ ಕೂಳೂರು MCF ವರೆಗೂ, ಅಲ್ಲಿವರೆಗೂ ರೋಡ್ ನೈಸ್ ಆಗಿರುತ್ತೆ ಅಲ್ವಾ? ಅದು ಸ್ವಲ್ಪ ಜಾಗೃತೆ ಇರ್ಬೇಕು. ಮಳೆ ಬಂದ್ರೆ ಆ ಕಡೆ ಮಂಗಳೂರಿಂದ ಉಡುಪಿ ಹೋಗುವ ಸುರತ್ಕಲ್ ರೋಡ್ ಪರವಾಗಿಲ್ಲ, ಏನಿಲ್ಲ. ಆ ಕಡೆಯಿಂದ ಉಡುಪಿಯಿಂದ ಮಂಗಳೂರು ಬರುವವರೆಗೆ ಸುರತ್ಕಲ್ ಜಾಗೃತೆ ಇರ್ಬೇಕು ಅಷ್ಟೇ, ಮತ್ತೆ ಬೇರೆ ಪರವಾಗಿಲ್ಲ. ಮತ್ತೆ ಹೇಳಿ ಸರ್, ನಿಮ್ಮ ಒಂದು ವ್ಲಾಗ್ ಮಾಡ್ಬೇಕಂತೇಳಿ ಎಷ್ಟು ಕಮೆಂಟ್ ಬಂದಿದೆ ಅಂತ ಹೇಳಿದ್ರೆ, ನಿಮ್ಗೆ ನಾನು ಅದು ತೋರಿಸಿದೆಲ್ಲ ಅಷ್ಟೆಲ್ಲ ಕಳ್ಸಿದ್ದೆ. ನಾನು ನೋಡಿದೀನಿ, ನಿಮ್ಮ ಲಾಗ್ ಅನ್ನು ಎಲ್ಲ ನೋಡ್ತಾ ಇರ್ತೀನಿ, ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ಒಳ್ಳೆ ಇನ್ಫಾರ್ಮೇಶನ್, ಎಲ್ಲರಿಗೂ ಗೊತ್ತಿಲ್ಲದವರಿಗೆಲ್ಲ ಇನ್ಫಾರ್ಮೇಶನ್ ಅದು ಅಲ್ವಾ. ಕೆಲವು ಪ್ಯಾಸೆಂಜರ್ ಗಳಿಗೆ ಅಷ್ಟೇ, ಕೆಲವರಿಗೆ ಟೈಮಿಂಗ್ಸ್ ಗೊತ್ತಿರಲ್ಲ, ಎಲ್ಲೆಲ್ಲ ಹೋಗ್ಬೇಕು ಏನು ಎಂತ ಅಂತ ಗೊತ್ತಿರಲ್ಲ. ಕೆಲವರಿಗೆ ಯೂಟ್ಯೂಬ್ ಮದನ್ ಮಣಿಪಾಲ್ ಅವ್ರದ್ದು ಒಂದು ಯೂಟ್ಯೂಬ್ ರಪ್ಪ ನೋಡಿದ ಕೂಡಲೇ ಯಾವ ಗಾಡಿ ಎಲ್ಲೆಲ್ಲ ಹೋಗುತ್ತೆ ಅಂತ ರಪ್ಪ ಇನ್ಫಾರ್ಮೇಶನ್ ಗೊತ್ತಾಗ್ತದೆ ಅಲ್ವಾ. ಸರ್, ನಿಮ್ಮ ಬಸ್ಸಿನ ಒಳಗಡೆ ಒಂಥರ ಸ್ಪೆಷಲ್ ಆಗಿ ನನ್ಗೊಂದು ವಸ್ತು ನೋಡಿದೆ, ನಂಗೆ ತುಂಬಾ ಖುಷಿ ಆಯ್ತು. ಇದು ನಾನು ಯಾವ ಬಸ್ ಅಲ್ಲಿ ಸಹ ನೋಡ್ಲಿಲ್ಲ, ಯಾರು ಸಹ ಮಾಡ್ಲಿಲ್ಲ. ನೋಡಿ ವೀಕ್ಷಕರೇ, ನೋಡಿ ಇಲ್ಲಿ ನೋಡ್ಬೋದು, ನೋಡಿ ಬಸ್ಸಿನ ಒಳಗಡೆ ಇವರು ತುಳಸಿಯನ್ನು ಇಟ್ಟಿದ್ದಾರೆ. ನೋಡಿ, ತುಳಸಿಗೆ ನಿಜವಾಗ್ಲು ನೀವು ಈ ತರ ನೋಡಿರ್ತೀರಾ, ಈ ಮನೆಯಲ್ಲೆಲ್ಲ ನೀವು ನೋಡಿರ್ತೀರಾ ತುಳಸಿಯನ್ನು. ಬಸ್ಸಿನ ಒಳಗೆ ನೀವು ನೋಡ್ಲಿಕ್ಕೆ ಚಾನ್ಸ್ ಇಲ್ಲ. ನೋಡಿ, ಇವರು ಬಸ್ಸಿನ ಒಳಗಡೆ ಇಟ್ಟಿದ್ದಾರೆ. ಇದ್ರ ಸೀಕ್ರೆಟ್ ಅನ್ನು ಅವ್ರ ಹತ್ರ ನಾನು ಕೇಳ್ತೇನೆ. ಸರ್, ಇದು ಹೇಗೆ ಸರ್ ಐಡಿಯಾ ನಿಮ್ಗೆ? ಇದು ಐಡಿಯಾ ಅಂದ್ರೆ, ನಮ್ಗೆ ನಾವು ಬೊಂಬೈ ಗಾಡಿ ಎಲ್ಲ ಕ್ಲೀನರ್ ಆಗಿದ್ದಾಗ ಅವಾಗ ನಾವು ನೋಡಿದ್ದು, ಮಹಾರಾಷ್ಟ್ರದಲ್ಲಿ ಎಲ್ಲ ಬಸ್ಸಲ್ಲಿ, ಲಾರಿಯಲ್ಲಿ, ರಿಕ್ಷಾದಲ್ಲಿ ಎಲ್ಲ ಇಟ್ಟಿರ್ತಾರೆ ಇಲ್ಲ ತುಳಸಿ ಗಿಡ. ಮಹಾರಾಷ್ಟ್ರದಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಯಲ್ಲಿ ಇರುತ್ತೆ. ಅದನ್ನ ನೋಡಿ ನ್ಯೂಸ್ ಇಲ್ಲ, ಯಾವ ಬಸ್ಸಲ್ಲಿ ನೋಡಿಲ್ಲ. ಈ ಸರಿ ಒಂದು ಮನಸ್ಸಾಯ್ತು, ಅದಕ್ಕೆ ಇಟ್ಟಿದೆ. ಸೂಪರ್ ಆಗಿದೆ ಸರ್. ಅದಕ್ಕೆ ನೀರೆಲ್ಲ ಹಾಕ್ತೀರಾ? ಡೈಲಿ ನೀರ್ ಹಾಕ್ತದೆ ಅಲ್ವಾ, ನ್ಯಾಚುರಲ್. ನೋಡ್ಬೋದು ನೋಡಿ, ಬಸ್ಸನ್ನೆಲ್ಲ ಯಾವ ತರ ಒಂಥರ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬುದ್ಧ ಇದೆ, ಗಣಪತಿ ಇದೆ, ನೋಡಿ ಸಖತ್ತಾಗಿದೆ. ಹಾಗೇನೆ ನಮ್ಮ ಶಿವಣ್ಣನ ಬಸ್ಸಲ್ಲಿ ಯಾರೆಲ್ಲ ಪ್ರಯಾಣಿಸಿದೀರಾ ಪ್ರತಿಯೊಬ್ರು ಕಮೆಂಟ್ ಮಾಡಿ. ಹಾಗೇನೆ ಡೈಲಿ ಬರುವವರು ಸಹ ಈ ಒಂದು ಲಾಗ್ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ನೀವೊಂದು ಚಾಲಕನಾಗಿ ಈ ಡ್ರೈವಿಂಗ್ ನ ಬಗ್ಗೆ ಏನ್ ಹೇಳ್ತೀರಾ ಸರ್? ಈ ಡ್ರೈವಿಂಗ್ ಹೇಗೆ? ಡ್ರೈವಿಂಗ್ ನೋಡ್ಲಿಕ್ಕೆ ಈಸಿ, ಆದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರ್ಬೇಕು ನಮ್ಗೆ. ಯಾವುದೇ ಆಗ್ಲಿ ಹೋಗ್ಬೇಕಾದ್ರೆ ಓವರ್ಟೇಕ್ ಮಾಡೋದಾಗ್ಲಿ, ಸಿಂಗಲ್ ರೋಡ್ ಅಲ್ಲಿ ಓವರ್ಟೇಕ್ ಮಾಡುವಾಗ ಅದೇ ನಮ್ದು ಬ್ಯಾಕ್ ಪೊಸಿಷನ್, ಫ್ರಂಟ್ ವೀಲ್ ಪೊಸಿಷನ್ ಮತ್ತೆ ಫ್ರಂಟ್ ಪೊಸಿಷನ್, ಅದೇ ಎರಡು ಮೈಂಡ್ ಅಲ್ಲಿ ಇದ್ರೆ ನಿಮ್ಗೆ ಏನು ಇನ್ಸಿಡೆಂಟ್, ಯಾವ್ದು ಆಕ್ಸಿಡೆಂಟ್ ಆಗಲ್ಲ. ಅದು ನಾವು ತಲೆಯಲ್ಲಿ ಇಡ್ಬೇಕು ಓಡಿಸ್ಬೇಕಾದ್ರೆ. ನಾವು ಓಡಿಸ್ಬೇಕಾದ್ರೆ ನಾವು ತಲೆಯಲ್ಲಿ ಇರ್ಬೇಕು. ಮತ್ತೆ ಒಂದು ಮೆಸೇಜಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ ಈ ಸಣ್ಣ ಗಾಡಿಗೆ, ಈ ಕಾರ್ನವರಿಗೆ? ಸಣ್ಣ ಗಾಡಿ ಅಂದ್ರೆ ಬೈಕ್ನವ್ರು ಅಂದ್ರೆ ಬೈಕ್ನವ್ರಿಗೆ ಅಂದ್ರೆ ಈ ಹೆಲ್ಮೆಟ್ ಹಾಕಿದ್ರೆ ನಮ್ದು ಈ ಹಾರ್ನ್ ಕೇಳಲ್ಲ ಅವ್ರಿಗೆ, ನಡುವಲ್ಲೇ ಬರ್ತದೆ. ಎಂತ ವ್ಯಾಕಮಾರ್ನಲ್ಲಿ ಮ್ಯೂಸಿಕಲ್ ಹಾರ್ನ್, ಬ್ಯಾಟ್ರಿ ಹಾರ್ನ್ ಹಾಕಿದ್ರೆ ಅದು ಕೇಳಲ್ಲ. ಅವ್ರು ನಡುವಲ್ಲಿ ಬರ್ತಾರೆ. ಈ ಕಾರ್ನವರ ಆದ್ರೆ ಫುಲ್ ವಿಂಡೋ ಹಾಕಿ ಇರ್ತಾರೆ, ನಮ್ದು ಸೌಂಡ್ ಆಡಿಸ್ತಾರೆ ಕಾರ್ನವರ್. ಕೆಲವರು ಎಷ್ಟೋ ಇನ್ಸಿಡೆಂಟ್ ಗಳಾಗಿದೆ, ಬಿಡುದಿಲ್ಲ, ಸೈಡೇ ಮಾಡಲ್ಲ. ನಾವು ಅದು ಏನ್ ಮಾಡ್ಬೇಕು, ವಾರ್ನ್ ಒತ್ತಿಡ್ಕೊಳ್ಬಾರ್ದು, ಜಸ್ಟ್ ಒಂದು ಸಿಂಗಲ್ ವಾರ್ ನೋಡಿದ್ ಬಿಡುದು. ಅದ ಕೆಲವ್ರು ಕೊಡ್ತಾರೆ ಸೈಡ್, ಇಡೀ ಹೊತ್ತು ವಾರ್ ನೋಡಿಯೋದು, ಹಂಗ್ ಮಾಡಿದ್ರೆ. ಸರ್, ನಿಮ್ಗೆ ರಜೆ ಎಲ್ಲ ಹೇಗೆ? ನಾವು ಮಾಡಿದಂಗೆ ರಜೆ ಎಲ್ಲ ಸಿಗ್ತದೆ? ಹೋಗ್ಲಿಕ್ಕೆ ನಾವು ಒಂದು ಕಂಟಿನ್ಯೂ ಡ್ಯೂಟಿ ಮಾಡಿ ಒಂದ್ 2 ದಿವಸ, 1 ವಾರ, 15 ದಿವಸ ಹಿಂಗೆ ನಮ್ದೇನು ಫಂಕ್ಷನ್ ರಜೆ ಮಾಡಿ. ನಿಮ್ ಪ್ರಕಾರ ಈ ಚಾಲಕನಾಗಿ ಇನ್ನು ಬರ್ಬೋದಾ? ಚಾಲಕನಾಗಿ ಬರ್ಬೋದು, ಬರೋದಕ್ಕೇನೆ ಪ್ರಾಬ್ಲಮ್ ಇಲ್ಲ. ಇನ್ನಿನ್ನು ಮುಂದೆ ಪ್ರೈವೇಟ್ ಬಸ್ಗೆಲ್ಲ ಸಿಕ್ಕಾಪಟ್ಟೆ ಗೌರ್ಮೆಂಟ್ ಬಸ್ ಕಾಂಪಿಟೇಷನ್ ಎಲ್ಲ ಕಡೆ. ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಗೌರ್ಮೆಂಟ್ ಬಿಟ್ಟಿದ್ದಾರೆ, ಎಲ್ಲ ಕಾಂಪಿಟೇಷನ್. ಅಂದ್ರೆ ಅದಕ್ಕೆ ಬರೋದಕ್ಕೇನು ಪ್ರಾಬ್ಲಮ್ ಇಲ್ಲ. ಕಷ್ಟ ಇದೆ ಜನ ಮಾಡ್ಲಿಕ್ಕೆ. ಮೊದ್ಲಾದ್ರೆ ಒಂದು 10 ವರ್ಷದ ಹಿಂದೆ ಆದ್ರೆ, ಲಾಕ್ ಡೌನ್ ಕಿಂತ ಮುಂಚೆ ಆದ್ರೆ ಆಗ್ತಿತ್ತು. ಈಗೆಲ್ಲ ಪ್ರೈವೇಟ್ ಎಲ್ಲ ಕಡೆ ಗೌರ್ಮೆಂಟ್ ಬಿಟ್ಟಿದ್ದಾರೆ, ಸ್ವಲ್ಪ ಪ್ರಾಬ್ಲಮ್ ಇದೆ.
ಸರ್ ಈ ರೂಟಿಗೆ ನಿಮ್ ಪ್ರಕಾರ ಸಣ್ಣ ಗಾಡಿ ಒಳ್ಳೇದಾ ದೊಡ್ಡ ಗಾಡಿ ಒಳ್ಳೇದಾ? ಇಲ್ಲ, ಈ ರೂಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಬಸ್ ಇದ್ದಿದ್ದು, ಹಾ. ನಮ್ ದೊಡ್ಡ ಬಸ್ ಇದ್ದಿದ್ದು. Okay. ಅವಾಗ್ಲೇ ನಮ್ ರೂಟ್ ಈಗ ಹೇಳ್ದಾಗೆ ಹಾ. ನಮ್ ರೂಟಿಗೆ ಗೌರ್ಮೆಂಟ್ ಬಸ್ ಇರ್ಲಿಲ್ಲ. ಓಕೆ. ನಮ್ದು ಗಾಡಿ ಹೊರಗಡೆ ಎಲ್ಲಿಂದ ಕೊಲ್ಲೂರಿಂದ ಬಿಟ್ಟು ಈ ಕಡೆಯಿಂದ ಹೊರಗಡೆ ಬರ್ಬೇಕಾದ್ರೆ ರೂಟಲ್ಲಿ ಹಾ. ನಮ್ದು ಒಳಗಡೆ ಬರ್ಬೇಕಾದ್ರೆ ಗಾಡಿ ಫುಲ್ ಒಂದು 100-110 ಸೀಟು, ಸೋಮವಾರ ಎಲ್ಲ 120 ಸೀಟ್ ಮೇಲೆ ಇರುತ್ತೆ. ಓಕೆ. ಯಾವಾಗ ಸ್ಟಾರ್ಟಿಂಗ್ ಒಂದು 10-12 ವರ್ಷ ಹಿಂದೆ. ನಾವು ಈ ಲೈನಿಗೆ ಬಂದು 16-17 ವರ್ಷ ಆಯ್ತಾ. Okay. ಈ ಲೈನಿಗೆ ಹಾ, ಹಾ. ಅದರಲ್ಲಿ ಲೈನ್ ಜನನೇ ಬೇಡ, ಅಷ್ಟು ಜನ ಆಗ್ತಿತ್ತು. ಈಗೆಲ್ಲ ಗೌರ್ಮೆಂಟ್ ಬಿಟ್ಟ ಮೇಲೆ ಎಲ್ಲ ಎಲ್ಲ ಕಮ್ಮಿ ಖಾಲಿ ಹೋಗುವಾಗ ಖಾಲಿ ಆಗುವಾಗ. ಎಲ್ಲ ಗಾಡಿ ಎಲ್ಲ. ಓಕೆ ಹಾಗೆ. ಸರ್ ಇದು ಲಿಂಕ್ಸ್ ಸ್ಮಾರ್ಟ್ ಲಿಂಕ್ಸ್ ಅಲ್ಲ? ಹೌದು, ಸಣ್ಣದು ಸಣ್ಣ ಗಾಡಿ. ಹೇಗೆ ಇದು ಮೈಲೇಜ್ ಎಲ್ಲ ಎಷ್ಟು ಇದು? ಇದು ಮೈಲೇಜ್ 4.75 ಅಷ್ಟು ಸಿಗುತ್ತೆ. ಓಡಿಸ್ಲಿಕ್ಕೆ ಗ್ರಿಪ್ ದೊಡ್ಡ ಗಾಡಿ ಒಳ್ಳೇದಾ ಇದು? ಇಲ್ಲ, ಓಡಿಸ್ಲಿಕ್ಕೆ ದೊಡ್ಡ ಗಾಡಿನೇ ಬೆಸ್ಟ್. ಓಕೆ. ಇದು ಚಿಕ್ಕ ಗಾಡಿ ಏನ್ ಗೊತ್ತಾ, ಇದು ಓನರ್ ಗಳು ಡೀಸೆಲ್ ಮೈಲೇಜ್ ಗೋಸ್ಕರ ತಗೊಂಬಂದ. ಸಣ್ಣದ ಗಾಡಿ ಇದು ಓನರ್ ಗಳು ಡೀಸೆಲ್ ಮೈಲೇಜ್ ತಗೊಂಬಂದಿರ್ತಾರೆ. ಇದು ಟೈರು ಲೈನರು ಎಲ್ಲ ಮೈಲೇಜ್ ಬರಲ್ಲ. ಇದು ನಮ್ದು ದೊಡ್ಡ ಗಾಡಿ ಆದ್ರೆ ಒಂದ್ಸರಿ ಲೈನರು ಅಬ್ರೀಸ್ ಎಲ್ಲ ಮಾಡಿ ಬಿಟ್ರೆ 6-7 ತಿಂಗಳವರೆಗೆ ಅದ್ರ ಕೆಲ್ಸನೇ ಬರ್ತಾ ಇರ್ಲಿಲ್ಲ. ಓಕೆ. ಇದು ಹಂಗಲ್ಲ, ಇದು 6-7 ಸಾವಿರ 8 ಸಾವಿರ ಹೈವೇಲಿ ಓಡೋ ಗಾಡಿಗಳೇ ಸ್ವಲ್ಪ ಒಂದು 15 ಸಾವಿರ 20 ಸಾವಿರ ಮೈಲೇಜ್ ಬರ್ತದೆ. ಇದು ನಮ್ದು 2 ಕಡೆ ಸಿಡಿ ಲೋಕಲ್ ಲೈನ್, ಒಂದ್ ಕಟಿ ಲೈನ್ ಲೋಕಲ್, ಮತ್ತೆ ಅಲ್ಲಿಂದ ಕುಂದಾಪುರದಿಂದ ಕೊಲ್ಲೂರು ಹೋಗ್ಬೇಕಾದ್ರೆ ಲಿಮಿಟೆಡ್ ಸ್ಟಾಪ್ ಇದೆ. ಹಾಗಾಗಿ ಬ್ರೇಕ್ ಹೊಡುವಾಗ ಲೈನರ್ ಹೋಗುತ್ತೆ ಅಲ್ಲ. ಓಕೆ ಸರ್, ಇದು ಕಟೀಲಿಗೆ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ? ಕಟೀಲ್ ಈಗ ಇಲ್ಲಿಂದ 11:35 11:35 ಬಿಟ್ಟು 12:40ಗೆ ಕಟೀಲು. ಅಲ್ಲಿಂದ ಒಂದು ಹಾಫ್ ಅನ್ ಅವರ್ ಊಟಕ್ಕೆ ಟೈಮ್ ಇದೆ. ಅಲ್ಲಿಂದ 1:38 ಬಿಟ್ರೆ ಇಲ್ಲಿ 2:40 ಬರುತ್ತೆ. ಕಟೀಲ್ ದೇವಸ್ಥಾನಕ್ಕೆ ಹೋಗುವವರಿಗೆ ಒಳ್ಳೆ ಟೈಮ್, ಒಳ್ಳೆ ಟೈಮ್. ಮಧ್ಯಾಹ್ನ ಊಟ ಸಿಗ್ತದೆ ಅಲ್ಲಿ. ನಮ್ಗೆ ಅದೇ ಮಂಗಳೂರಿಂದ ಕಟೀಲಿಂದ ಮಂಗಳೂರು ಬರ್ಬೇಕಾದ್ರೆ ಊಟದ ಜನ ಎಲ್ಲ ಒಳ್ಳೆ ಜನ ಬರ್ತಾರೆ. ಕಟೀಲ್ ದೇವಸ್ಥಾನಕ್ಕೆ ಎಲ್ಲ ಬರುವವರು ಹೆಚ್ಚಾಗಿ ಬರ್ತಾರೆ ಅಲ್ವಾ? ಓಕೆ. ನಮ್ದು ವಿಡಿಯೋ ಎಲ್ಲ ನೋಡ್ತಾ ಇರ್ತೀರಾ ಸರ್? ನಿಮ್ದು ವಿಡಿಯೋ ಎಲ್ಲ ವಿಡಿಯೋ ನೋಡ್ತಾ ಇರ್ತೀವಿ. ಒಳ್ಳೆ ಗುಡ್ ಇನ್ಫಾರ್ಮೇಶನ್. ಆಮೇಲೆ ಎಲ್ಲ ಗೊತ್ತಿಲ್ಲದವರಿಗೆಲ್ಲ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನೋಡುವ ಮದನ್ ಮಣಿಪಾಲ್ ಎಲ್ಲ ಒಳ್ಳೆ ಎಲ್ಲ ಗೊತ್ತಾಗ್ತದಲ್ವಾ? ಓಕೆ. ಒಳ್ಳೆ ಸಪೋರ್ಟ್, ಹೀಗೆ ನಿಮ್ಮ ಸಪೋರ್ಟ್ ಮಾಡ್ತಾ ಇರಿ, ಒಳ್ಳೆ ಸಪೋರ್ಟ್ ಮಾಡ್ತಾ ಇರಿ ನಮ್ಗೆ. ಮತ್ತೆ ನೀವು ಸ್ಲೀಪರ್ ಬಸ್ ಓಡಿಸಿದ್ರ? ನಾವು ಈಗ ರಜೆ ಮಾಡಿ ಮೊದ್ಲು ಸುಗಮದಲ್ಲಿ ಕ್ಲೀನರ್ ಆಗಿದಾಗ ಓಡಿಸ್ತಿದ್ವಿ. ಒಂದು 8 ತಿಂಗಳು ಓಲ್ವಾ ಗಾಡಿ ಎಲ್ಲ ಕ್ಲೀನರ್ ಕೆಲಸ ಮಾಡಿದ್ವಿ. ಅವಾಗೆಲ್ಲ ಓಡಿಸ್ತಾ ಇದ್ವಿ. ಇದನ್ನೆಲ್ಲ ನಾವು ಆ ಕಡೆ ಈ ಕಡೆ ಎಲ್ಲ ಮಾಡ್ತಿದ್ವಿ. ಓಕೆ. ನಿಮ್ ಪ್ರಕಾರ ಈ ಡ್ರೈವಿಂಗ್ ಒಳ್ಳೇದಾ, ಈ ಲಾಂಗ್ ರೂಟ್ ಬಸ್ ಡ್ರೈವಿಂಗ್ ಒಳ್ಳೇದಾ? ಲಾಂಗ್ ಡ್ರೈವಿಂಗ್ ಒಳ್ಳೇದು. ಯಾಕೆ ಅದು? ಅಂದ್ರೆ ಒಂದ್ಸರಿ ಹೋಗ್ತಾ ಇರೋದಲ್ಲ, ಇದು ಅಲ್ಲಲ್ಲಿ ನಿಲ್ಸ್ಕೊಂಡು ಹೋಗ್ಬೇಕು, ಸ್ಟಾಪ್ ಕೊಡ್ಬೇಕು, ಸ್ಟಾಪ್ ಬೈ ಸ್ಟಾಪ್. ಹಾಗೆ. ಸರ್, ಈ ಮಳೆಯ ಸಂದರ್ಭದಲ್ಲಿ ಡ್ರೈವಿಂಗ್ ಹೇಗಿರುತ್ತೆ ಸರ್? ಮಳೆ ಸಂದರ್ಭ ಡ್ರೈವಿಂಗ್ ಅದೇ ಹೇಳದಲ್ಲ, ಬ್ರೇಕ್ ಹೊಡಿಬೇಕಾದ್ರೆ ಗಾಡಿ ಜಾರುತ್ತೆ. ಅಣ್ಣ ಬ್ರೇಕ್ ಹೊಡಿಬೇಕಾದ್ರೆ ಜಾರುತ್ತೆ, ಅದೇ ಸ್ವಲ್ಪ ಪ್ರಾಬ್ಲಮ್. ಮತ್ತೇನ್ ಪ್ರಾಬ್ಲಮ್ ಇಲ್ಲ, ಮತ್ತೇನು ಇದಿಲ್ಲ. ಇವಾಗೆಲ್ಲ ಆಲ್ಮೋಸ್ಟ್ ಈಗೆಲ್ಲ ಗಾಡಿಗಳೆಲ್ಲ ಬ್ರೇಕ್ ಎಲ್ಲ ಆಟೋಮೆಟಿಕ್ ಬ್ರೇಕ್ ಬಂದು ಒಂದೇ ಲೆಕ್ಕ ಬ್ರೇಕ್ ಇರುತ್ತೆ, ಪರವಾಗಿಲ್ಲ. ಮೊದ್ಲಿನ ತರ ಅಲ್ಲ, ಈಗೆಲ್ಲ ಗಾಡಿಗಳ ಕಂಡೀಷನ್ ಇರುತ್ತೆ. ಸರ್, ಮತ್ತೆ ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ? ಮದನ್ ಮಣಿಪಾಲಿಗೆ ನೀವು ಎಲ್ಲ ಪಬ್ಲಿಕ್ ಆಗ್ಲಿ, ಯಾರಿಗಾಗ್ಲಿ, ಡ್ರೈವರ್ ಕಂಡಕ್ಟರ್ ಆಗ್ಲಿ, ಅಲ್ಲ ಬೇರೆ ಎಲ್ಲ ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ರಲ್ಲ, ಎಲ್ಲ ಗ್ಯಾರೇಜ್ ಮತ್ತೆ ಬೇರೆ ಎಲ್ಲ 2-3 ನೋಡಿ ಬಸ್ಸಿನ ಎಲ್ಲ ರಿಲೇಟೆಡ್, ಎಲ್ಲ ಬಸ್ನವರಿಗೆಲ್ಲ ರಿಲೇಟೆಡ್, ಮತ್ತೆ ಎಲ್ಲ ಓನರ್ಗಳು ಎಲ್ಲ ಡ್ರೈವರ್ ಕಂಡಕ್ಟರ್ ನಿಮ್ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ. ನಿಮ್ಗೆ ಎಲ್ಲ ಹೇಳ್ತಾರೆ ಎಲ್ಲ ಹೇಳ್ತಾರಲ್ಲ, ಅಷ್ಟೇ ಖುಷಿ. ಅದೊಂದು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ, ಪ್ರೀತಿ ಸಂಪಾದನೆ ಮಾಡೋದು ಕಷ್ಟ ಅಲ್ವಾ? ಎಸ್ ಸರ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಗೆ. ಓಕೆ, ಥ್ಯಾಂಕ್ ಯು ಎಲ್ಲ ಚಾಲಕರು. ನಿಮ್ಗೂ ಅಷ್ಟೇ, ನಿಮ್ಮ ಇನ್ನು ಮುಂದೆ ಒಳ್ಳೆ ಲಾಗ್ ಬರ್ಲಿ ನಿಮ್ದು. ಖಂಡಿತ ಒಳ್ಳೊಳ್ಳೆ ಚಾಲಕರ ಲಾಗ್ ಮಾಡ್ತೇನೆ. ಇನ್ನು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ದಾರೆ, ಬೇಗ ಮಾಡ್ತೇನೆ. ಎಸ್ ಸರ್, ಥ್ಯಾಂಕ್ ಯು.